ಭಾರಿ ಮಳೆಯಾಗಿದೆ. ಪಂಪ್ವೆಲ್ ಸರ್ಕಲ್ ಬಳಿ ಅರ್ಧಕ್ಕೆ ಬಸ್ ಮುಳುಗಿದೆ. ಆಂಬ್ಯುಲೆನ್ಸ್ ನೀರಿನಲ್ಲಿ ಮುಳುಗಿತ್ತು. ಇನ್ನು ಉತ್ತರ ಕನ್ನಡದ ಶಿರಸಿ ಕುಮಟಾ ಹೆದ್ದಾರಿ ದೇವಿಮನೆ ಘಟ್ಟಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಸಂಚಾರಕ್ಕೂ ಕೂಡ ಸಮಸ್ಯೆಯಾಗಿದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ರಸ್ತೆಗೆ ಗುಡ್ಡ ಜರುಗಿದೆ. ಭೂಕುಸಿತ ಸಾಧ್ಯತೆ ಇರೋದ್ರಿಂದ ಶಿವಮೊಗ್ಗದ ಆಗುಂಬೆ ಘಾಟ್ನಲ್ಲಿ ಭಾರಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಬೀದರ್ನ ಔರಾ ತಾಲೂಕಿನ ಜೋಜನಾ ಗ್ರಾಮದ ಮನೆ ಆವರಣದಲ್ಲಿ ನೀರು ನಿಂತು ಜನ ಪರದಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಾರಾಯಣಪುರ ಡ್ಯಾಂ ಭರ್ತಿಯಾಗಿ ಕೃಷ್ಣಾ ನದಿ ಪಾತ್ರದಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿಯಲ್ಲಿ ಮನೆ ಗೋಡೆ ಕುಸಿದು ವೃದ್ಧೆ ಸಾವನ್ನಪ್ಪಿದ್ದಾರೆ. ಇನ್ನು ದ್ಯಾಮಣುಷಿ ಗ್ರಾಮದ ಬಳಿ ಉಕ್ಕಿ ಹರಿತಾ ಇರುವ ಹಳ್ಳದಲ್ಲಿ ಮಕ್ಕಳು ದುಸ್ಸಾಹಸವನ್ನ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಧ್ಯಾಹ್ನ ಮಳೆ ಸುಮ್ಮನೆ ಬಂದ್ ಹೋಯ್ತಷ್ಟೇ. ಈ ಮಧ್ಯೆ ಕೆಆರ್ಎಸ್ ಡ್ಯಾಂನ ಕ್ರಸ್ಟ್ ಗೇಟ್ ಬಳಿ ಯುವಕರು ಸೆಲ್ಫಿಗಾಗಿ ಹುಚ್ಚಾಟ ಮೆರೆದಿದ್ದಾರೆ. ವಿಡಿಯೋ ವೈರಲ್ ಆಯಿತು. ಪೊಲೀಸರು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬನಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ಗೆ ರಿಕ್ವೆಸ್ಟ್ ಮಾಡಿ 15 ದಿನ ಜೈಲಿಗೆ ಹಾಕಿ. ಇಲ್ಲಿ ನಿರ್ಬಂಧ ಇದ್ರು ಹೆಂಗ್ ಬಂದಿದೀವಿ ನೋಡಿ ಅಂತ ಅವ್ರುಗಳು ಹೇಳ್ಕೊಂಡು ಹೊರಗೆ ಬಂದಲ್ಲ. ಅಥವಾ ಮೂತಿ ಹೊಡೆದ್ಬಿಡಿ, ಹೇಳ್ತೀನಿ. ಮೂತಿ ಕೊಟ್ಬಿಡಿ, ಚೆನ್ನಾಗಿ ಕೊಟ್ಬಿಡಿ, ಹೇಳ್ತೀನಿ. ಗೊತ್ತಿಲ್ಲ ಯಾರು ಹೊಡೆದ್ರು ಅಂತ ಹೇಳ್ಬಿಡೋಣ ಆಮೇಲೆ ಬೇಕಾರೆ. ನಾಚಿಕೆ ಬೇಡ ನಿಮ್ಗಳಿಗೆ. ನೀವೆಲ್ಲ ಎಜುಕೇಟೆಡ್ ಕ್ಲಾಸಾ? ಅಯೋಗ್ಯರು ತೊಗೊಂಬಂದು ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿರೋದು ಇದಕ್ಕ. ನಾಳೆ ಬಂದು ನಿಮ್ಮ ಅಪ್ಪ ಅಮ್ಮ ಗೋಳಾಡೋಕ್ಕೆ ನಮ್ಮ ಮಕ್ಕಳು ಸತ್ತೋಗ್ಬಿಟ್ರು ಅಂತ ಸಾಯ್ಬೇಕು ಇಂಥವ್ರೆಲ್ಲ. ಹಾಗಾದರೆ ಅಷ್ಟು ಜ್ಞಾನ ಬೇಡವಾ? ಅಷ್ಟು ಕೇಳ್ತಿರ್ತಾರೆ ಎಲ್ಲರೂ. ಆಮೇಲೆ ಹೋಗದೆ ಇರೋ ತಡೆದಿದ್ರು ಕೂಡ ಹೋಗಿದಾರಲ್ಲ ಸರ್ ಇವರು. ಅದಕ್ಕೆ ಹೇಳಿದ್ದು ಕೆನ್ನೆಗೆ ಹಾಕ್ಬೇಕು ಅಂಥವ್ರನಿಗೆ. ಏನು ಮರ್ಸಿ ತೋರಿಸ್ಬಾರ್ದಂತ ಅವ್ರುಗಳಿಗೆ ಯಾವ ಅನುಕಂಪನೂ ತೋರಿಸ್ಕೊಡ್ದು. ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ NIA ತನಿಖೆ ಚುರುಕಾಗಿದೆ. ಪವನ್ ಕುಮಾರ್ ನೇತೃತ್ವದಲ್ಲಿ CCB ಅಧಿಕಾರಿಗಳ ಮಾಹಿತಿ ಮಾಡ್ತಿದ್ದಾರೆ. ಈ ಮಧ್ಯ NAF SAF ರಚನೆ ಮಾಡಿದ BJPಯವರು ಇದು ಹಿಂದೂಗಳನ್ನು ನಿಗ್ರಹಿಸ್ಲಿಕ್ಕೆ ಮಾಡಿದ್ದೀರಿ, ಈ ಷಡ್ಯಂತ್ರಕ್ಕೆಲ್ಲ ನಾವು ಬಗ್ಗಲ್ಲ ಅಂದರೆ ಪರಮೇಶ್ವರ್ ಹಾಗೇನಿಲ್ಲ, ಯಾವುದೇ ಜಿಲ್ಲೆ ಕೋಮು ಸೂಕ್ಷ್ಮ ಅಂತ ಬಿಂಬಿಸೋಕೆ ಮಾಡಿಲ್ಲ ಅಂತ. ಅದು ಬುರ್ಡೆ. ನೀವು ಕೋಮು ಸೂಕ್ಷ್ಮ ಅಂತ ಇರೋದಕ್ಕೆ ಆ ಜಿಲ್ಲೆಗೆ ಮಾಡಿರೋದು. ಯಾಕೆ ಅದನ್ನು ತುಮಕೂರಿಗೆ ಮಾಡಲಿಲ್ಲ? ತುಮಕೂರಿಗೂ ಮಾಡಬೇಕಾಗಿತ್ತಪ್ಪ ಅದನ್ನ. ನಾಳೆ ಆಗೋಬಹುದು, ಆಗೋದ ತಡೆದು ಬಿಡೋಣ ಈಗಲೇ ಬೇಕಾರೆ ಅಂತ ಯಾಕೆ ಮಾಡಲಿಲ್ಲ? ಕೆಲವ್ರನ್ನ ಮಾತ್ರ ಗಡಿಪಾರು ಮಾಡ್ತೀರಿ ಅಂತ ತಗೊಳ್ಳೋದು. ಬೆಂಗಳೂರಿನಲ್ಲಿ ಆಗಿತ್ತಲ್ಲಪ್ಪ KGHಳ್ಳಿನಲ್ಲಿ, ಬರೀ ಆ DCP ಲೆವೆಲ್ಗೆ ಮಾಡಿ ನೋಡೋಣ. ಅದ್ಯಾಕೆ ಮಾಡಲಿಲ್ಲ? ಸುಮ್ಮನೆ ಹೊಡಿಬೇಡಿ. ದೇರ್ ಈಸ್ ಅ ಪೊಲಿಟಿಕಲ್ ಥಾಟ್ ಬಿಹೈಂಡ್ ದಿಸ್. ಸ್ವಲ್ಪ ಮಾಡಿದ್ರೆ ತಗಲಾಕೋತೀರಿ ಅಷ್ಟೇ. ಮುಂದಕ್ಕೆ ಹೋಗೋಣ. ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ತಗೊಂಡಿದ್ದರು ಪರೀಕ್ಷೆಗೆ ಒಟ್ಟಾಗಿ ಎಲ್ಲ ಕಡೆ. ಅದರಲ್ಲಿ 12.3 ಲಕ್ಷ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಎಲ್ಲರಿಗೂ ಸೀಟ್ ಸಿಗತ್ತೆ ಅನ್ನೋಕ್ಕಾಗಲ್ಲ. ರಾಜಸ್ಥಾನದ ಮಹೇಶ್ ಕುಮಾರ್ 99%. ಕರ್ನಾಟಕದಲ್ಲಿ ನಿಖಿಲ್ ಸೊನ್ನದ್ದನ್ನೋರು 17ನೇ ರ್ಯಾಂಕ್ ಬಂದಿದೆ. ಕರ್ನಾಟಕದಲ್ಲಿ 1.42 ಲಕ್ಷ ವಿದ್ಯಾರ್ಥಿಗಳಿದ್ದರು, ಬರೆದಿದ್ದರು. ಆ ಪೈಕಿ 83,000 ಮಕ್ಕಳು ಅರ್ಹತೆ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಬಂದ್ ಆಗಿದ್ದ ಪ್ರವಾಸಿ ತಾಣಗಳು ಇದೇ 17ರಿಂದ ರಿಓಪನ್ ಆಗ್ತಾ ಇದೆ. ಏಪ್ರಿಲ್ 22ರಂದು ಪಹಲ್ಗಾಮ್ ಬೈಸರನ್ ಕಣಿವೆಯ ಉಗ್ರ ದಾಳಿ ಬಳಿಕ ಪ್ರವಾಸಿ ತಾಣವನ್ನು ಬಂದ್ ಮಾಡಲಾಗಿತ್ತು. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತೆ 3ನೇ ಹೊತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗುವ ಕಾರ್ಯಕ್ರಮ ಜೂನ್ 19 ಉಡಾವಣೆ ಆಗಬಹುದು ಅಂತ ಇಸ್ರೋ ಹೇಳಿದೆ. ದುಬೈನ ಗಗನಚುಂಬಿ ಕಟ್ಟಡವೊಂದರಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಆದರೆ ಯಾವುದೇ ಪ್ರಾಣಾಪಾಯಕ್ಕೆ ಆಸ್ಪದ ಕೊಡದಂತೆ ಕಟ್ಟಡದಲ್ಲಿ ವಾಸವಾಗಿದ್ದ 4,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಬುರ್ಜ್ ಖಲೀಫಾಗೆ ಸಮೀಪದ ಪ್ರದೇಶದಲ್ಲಿ 35 ಫ್ಲೋರ್ನ ಕಟ್ಟಡವು ಒಣಗಿದ ಮರದ ರೀತಿ ಒತ್ತಿ ಉರಿದಿದೆ. ಅಂದರೆ ಎವ್ಯಾಕ್ಯುಯೇಷನ್ ಪ್ರೊಸೀಜರ್ಸ್ SOP ಏನಿರುತ್ತೆ, ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ಸ್, ಎವ್ಯಾಕ್ಯುಯೇಷನ್ಗೆ ಪರ್ಫೆಕ್ಟಾಗಿ ವರ್ಕ್ ಆದಂಗಿದೆ. ಮಾಡೋರು ಮಾಡಿಸಿದ್ದಾರೆ ಮತ್ತು ಅಲ್ಲಿರೋ ಜನನೂ ಫಾಲೋ ಮಾಡಿದ್ದಾರೆ. ಅದನ್ನು ಯಾವುದೇ ಗೋಜಲು ಮಾಡ್ಕೊಂಡಿಲ್ಲ. ಅದಕ್ಕೆ ಯಾರೋ ಒಬ್ಬರು ಹೋಗಿಲ್ಲ ಅದರಲ್ಲಿ. ಅಷ್ಟು ಜನರನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ.